ದಯಮಾಡಿ ನನಗೆ ಸಂತಾನ ಭಾಗ್ಯವನ್ನು ಕರುಣಿಸಬೇಕೆಂದು ನಿಲ್ಲಿಸಲಿಲ್ಲ. ಇಲ್ಲ, ನಿನ್ನದರಲ್ಲಿ ಸಂತಾನ ಹೆಸರಮ್ಮ. ಆದರೆ ಈಗ ನಿನ್ನ ಶಿವಭಕ್ತಿ ಎಂಬ ಗೆಲುವು ಹೂ ಬಿಟ್ಟು ಕಾಯಾಗಿ ಅನ್ಯಾಯಗಳಿಂದ ಕುಡಿದ ಒಂದು ವೃತ್ತವಾಗಿರುವುದು. ಹೀಗಿರುವಾಗ ನೀನೇಕೆ ಚಿಂತಿಸುವೆ? ನಿನ್ನ ಪೂರ್ವ ಕರ್ಮದಾರು ನಾನು ಬಂದಕ್ಕಾಗಿ. ಪರಮಾತ್ಮ ನಿಮ್ಮನ್ನು ನೋಡಿದ ಮೇಲೆ ಪೂರ್ವ ಕರ್ಮದಾರ ನಾನು ಬಂದ. ಮನಸಾರ ಪರಮೇಶ್ವರ ಮಕ್ಕಳಿಗಾಗಿ ನೀ ಕೊಡದ ವಸ್ತುವಿಲ್ಲ ಈ ಬ್ರಹ್ಮಾಂಡದಲ್ಲಿ, ನೀ ನಡೆದ ವಸ್ತುವಿಲ್ಲ ಈ ಜಗತ್ತಿನಲ್ಲಿ. ಈ ನಿಜ ಭಕ್ತನನ್ನು ನಿರಾಕರಿಸದೆ ದಯಮಾಡಿ ನನಗೆ ಸಂತಾನ ಭಾಗ್ಯವನ್ನು ಸಲ್ಲಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸ್ತ್ರೀ ಪುರುಷರಲ್ಲಿ ಅದಾವ ಸಂತಾನವನ್ನು ಬಯಸುತ್ತಿರುವೆ. ಪರಮಾತ್ಮ, ಗಂಡು ಮಕ್ಕಳ ಭಾಗ್ಯ ಕುರಿತಂತೆ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಆ ಹೆಣ್ಣನ್ನು ದಾನ ಮಾಡಿ ಪುಣ್ಯ ಗಳಿಸಿದರೆ ಆ ಪುಣ್ಯ ದಾನದಿಂದ ಕೋಟಿ ಕೋಟಿ ಯಜ್ಞ ಫಲಗಳು ದೊರೆಯುವುದಿಲ್ಲ. ಅವನ ಪುತ್ರಿಯರಾದರೆ ಈಗ ಫಲಗಳನ್ನು ಸರಿಗೊಳಿಸುವ ಸೂತ್ರಧಾರಕಗಳಾಗಿ ತಂದೆ ತಾಯಿಯವರಿಗೆ ಮೋಕ್ಷದ ಆದಿಯನ್ನು ಕಲಿಸುವುದು. ಆ ಹೆಣ್ಣು ಮಕ್ಕಳ ಪ್ರೀತಿಯು ತಂದೆ ತಾಯಿಗಳಲ್ಲಿ ಗಂಡು ಮಕ್ಕಳ ಪ್ರೀತಿಗಿಂತ ಅಪಾರವಾಗಿದೆ. ಆದ್ದರಿಂದ ಆದಿಶಕ್ತಿ ಕರವುಳ್ಳ ಸಾವಿರಾರು ಪುತ್ರರನ್ನು ಸಲ್ಲಿಸಬೇಕೆಂದಿಗೂ ಯಾವ ಸುರ ಗಂಧರ್ವರು ಸುರಭೂಮಿಯಲ್ಲಿ ಪುತ್ರಿಯರ ವಾಸ್ತವೆಂಬ ಒಂದು ಪವಿತ್ರವಾದ ಧರ್ಮವನ್ನು ಸ್ಥಾಪನೆ ಮಾಡಬೇಕೆಂದಿರುವ ನೀನೇ ಭಾಗ್ಯಶಾಲಿ. ಅದು ನೋಡಿ, ಆದಿಶಕ್ತಿಯು ಅನಂತ ರೂಪವನ್ನು ಹೊಂದಿ ಬಹು ಸುಂದರವಾಗಿ ಬರುತ್ತಿರುವ ಆ ನಿನ್ನ ಬಹುಮೂಲ್ಯ ಪುತ್ರಿಯರನ್ನು ನೀವು ರಸ್ತಾಮಂದಿರಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಕಲ್ಯಾಣವನ್ನು ಮಾಡಿ ನಿನ್ನ ಧರ್ಮಪತ್ನಿಯಾದ ವೇದವತಿಯೊಡನೆ ಸುಖವಾಗಿ ಬಾಳು. ಪರಮಾತ್ಮ ದಯೇಶ್ವರಿ ಶಿವೋಹಂ ಶಿವೋಹಂ ಪರಮಾತ್ಮ ತಮ್ಮಲ್ಲಿ ಮತ್ತೊಂದು ಕೋರಿಕೆ. ಅದೇನು ಹೇಳುವಂತ ಬಸವಮ್ಮ. ಪರಮಾತ್ಮ, ಜಗನ್ಮಾತೆಯಾದ ಸದನು ನನಗೆ ಮಗಳಾಗಬೇಕು. ಆದ್ದರಿಂದ ನೀವು ನನಗೆ ಜಾಮಾತರಾಗಬೇಕು. ಅಷ್ಟು ಧನ್ಯನಾದ ಪರಮಾತ್ಮ, ಧನ್ಯನಾದ.